ಎಷ್ಟೇ ಹೊಡೆತ ತಿಂದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿಯುವಂಥ ಲಕ್ಷಣನೇ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. IMFನಿಂದ ಸಾಲ ಏನು ಬಂತಲ್ಲ ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿಗಳು, ಏನೋ ಆ ದೇಶಕ್ಕೆ ತುರ್ತು ಅಗತ್ಯಗಳಿದೆಯೇನೋ, ಅದಕ್ಕೋಸ್ಕರ ಅನ್ನಕ್ಕೋ ಅಥವಾ ಒಂದಷ್ಟು ಬೇರೆ ಬೇರೆ ಮೂಲಸೌಕರ್ಯಗಳಿಗೋ ಅಂತ ಅಂದುಕೊಂಡು IMF ಸಾಲ ಇವರಿಗೆ ಕೊಟ್ಟಿರುತ್ತೆ. ಇದನ್ನು ಪೂರ್ತಿಯಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಪಾಕಿಸ್ತಾನ ಎನ್ನುವುದಕ್ಕೆ ಒಂದು ಬಲವಾದ ಸಾಕ್ಷಿ ಇದೆ. ಏನಾಯಿತು, ಭಾರತ ಆಪರೇಷನ್ ಸಿಂಧೂರ ಮಾಡ್ತು. ಈ ಆಪರೇಷನ್ ಸಿಂಧೂರ ಅಂತ ಭಾರತ ಮಾಡಿದ ಮೇಲೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ನೆಲೆಗಳು, ಕೆಲವು ಭಯೋತ್ಪಾದಕರು ಸತ್ತು ಹೋದರು ಅಥವಾ ಹತರಾದರು ಅಂತ. ಯಾರ್ಯಾರು ಸತ್ತು ಹೋದ್ರಲ್ಲ, ಈ ಸತ್ತೋಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದರೆ ಪರಿಹಾರ ಕೊಡೋ ಕೆಲಸಕ್ಕೆ ಮುಂದಾಗ್ತದೆ. ಅದರಲ್ಲಿ ಹೈಯೆಸ್ಟ್ ಪರಿಹಾರ ನಮಗೆ ಇಲ್ಲಿವರೆಗೂ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹೈಯೆಸ್ಟ್ ಪರಿಹಾರ ಯಾರಿಗೆ ಹೋಗಿದೆ ಅಂದರೆ, ಯಾವ ಒಬ್ಬ ಉಗ್ರ ಮುಂಬೈಯಿಂದ ಹಿಡಿದು ಪುಲ್ವಾಮಾವರೆಗೂ ಎಲ್ಲ ಒಂದಷ್ಟು ಪ್ಲಾನ್ಗಳನ್ನು ಮಾಡಿ ಭಾರತದ ನೆಲದ ಮೇಲೆ ರಕ್ತ ಹರಿದಾಡುವಂತೆ ಮಾಡಿದ್ನೋ, ಅದೇ ಮಸೂದ್ ಅಜರ್ ಫ್ಯಾಮಿಲಿ, ಅವನ ಫ್ಯಾಮಿಲಿ 10 ಜನನ ಸಾಯಿಸಾಕ್ತು. ಭಾರತ 10 ಜನರನ್ನ ಸಾಯಿಸಾಕ್ತು. ಈ ಒಂದು ವಿಚಾರದಲ್ಲಿ ಇದೀಗ ಅವನಿಗೆ ನೋಡಿದ್ರೆ 14 ಕೋಟಿ ಪರಿಹಾರವನ್ನು ಇಲ್ಲಿ ಅನೌನ್ಸ್ ಮಾಡಿದೆ ಪಾಕಿಸ್ತಾನ. 14 ಕೋಟಿ ರೂಪಾಯಿಗಳು. ಏನು ದೊಡ್ಡ ದೇಶಭಕ್ತ ಇವನು ಪಾಕಿಸ್ತಾನದಲ್ಲಿ, ತುಂಬ ಅದ್ಭುತ ಕೆಲಸ ಮಾಡಿಬಿಟ್ಟಿದ್ದಾನೆ. ಇವನಿಗೆ ಯಾವ್ಯಾವ ಆದೇಶದಲ್ಲಿ ಏನೇನು ಚಕ್ರಗಳಿದೆಯೋ ಗೊತ್ತಿಲ್ಲ, ಎಲ್ಲ ಚಕ್ರಗಳು ಇವನು ಕೊಟ್ಟರೆ ಕಡಿಮೆನೇ ಇರಬೇಕು. ಹಾಗಾಗಿ ಇವನು ಫ್ಯಾಮಿಲಿಲಿ ಇಷ್ಟು ಜನ ಸತ್ತೋಗ್ಬಿಟ್ರಲ್ಲ ಅಂಥೇಳಿ ಇವನಿಗೆ 14 ಕೋಟಿ ಕೊಟ್ಟಿರೋದು. 10 ಜನ ಸತ್ತೋಗಿದ್ರು ಇವನು ಫ್ಯಾಮಿಲಿಯಲ್ಲಿ. ಹೀಗಾಗಿ ಪಾಕಿಸ್ತಾನ ಪರಿಹಾರ ಘೋಷಣೆ ಮಾಡಿದೆ. ಇಲ್ಲಿ ಭಾರತದ ದಾಳಿಗೆ ಬಲಿಯಾದವರ ಕುಟುಂಬಕ್ಕೆ ಪರಿಹಾರ ಕೊಡ್ತಾ ಇದೆ. ಇಲ್ಲಿ ಬಲಿಯಾದಂಥ ಉಗ್ರರ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರವನ್ನು ಕೊಡ್ತಾ ಇದೆ. ಇದು ನಿಮ್ಗೆ ಅಲ್ಲಿಗೆ ಅರ್ಥ ಮಾಡ್ಕೊಂಬಿಡಿ. ಒಂದು ಉಗ್ರರ ಫ್ಯಾಮಿಲಿಯಲ್ಲಿ ಒಬ್ಬ ಸತ್ತು ಹೋದರೆ 1 ಕೋಟಿ ಪರಿಹಾರ ಅಂತ ಹೇಳಿದ್ರೆ ಇನ್ನು 10 ಜನ ಉಟ್ಕೊಳ್ತಾರೆ ಅಲ್ಲಿ. ಹೆಂಗಿದ್ರು ನಾನು ಇವಾಗ ಬದುಕಿದ್ದೀನಿ, ನನ್ನ ಜೀವನ ಪೂರ್ತಿ ದುಡಿದ್ರು 1 ಕೋಟಿ ಸಂಪಾದನೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದರ ಬದಲು ಉಗ್ರಗಾಮಿಯಾಗಿ ಹೋಗ್ಬಿಟ್ರೆ, ಭಾರತದ ಮೇಲೆ ದಾಳಿ ಮಾಡಿದ್ರೆ, ಅಕಸ್ಮಾತ್ ದಾಳಿ ಮಾಡಿ ನಾನು ಗೆದ್ದು ಬಂದರೆ ನನಗಿಲ್ಲಿ ದೊಡ್ಡ ಬಹುಮಾನ. ಅಕಸ್ಮಾತ್ ಸತ್ತು ಹೋಗ್ಬಿಟ್ನಾ, ನನ್ನ ಮನೆಯವರಿಗೆ 1 ಕೋಟಿ. ಎಂಥ ಆಫರ್ ಅಲ್ವೇನ್ರಿ ಇದು? ಭಾರತದ ನೆಲಕ್ಕೆ ಹೋಗಿ ದಾಳಿ ಮಾಡು, ಜನಾನ್ ಸಾಯಿಸುವಲ್ಲಿ ಅಮಾಯಕರನ್ನು ಸಾಯಿಸಿ ನೀನು ವಾಪಸ್ ಬಂದಿಯಾ, ಶಭಾಷ್, ತಗೋ ನಿನಗೆ ಅವಾಗ ದುಡ್ಡು ಕೊಡ್ತೀವಿ ನಾವು. ಅಕಸ್ಮಾತ್ ನೀನು ಅಲ್ಲೇ ಕಾರ್ಯಾಚರಣೆ ಸತ್ತು ಹೋಗ್ಬಿಟ್ಯಾ, ತಗೋ 1 ಕೋಟಿ ನಿನ್ನ ಮನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ? ಉಗ್ರಗಾಮಿಗಳ ಮನೋಸ್ಥೈರ್ಯ ಕುಗ್ಗಿ ಹೋಗಿರುತ್ತೆ. ಈಗ ಇದು ಸೈಕಲಾಜಿಕಲ್ ಎಫೆಕ್ಟ್ ಹೇಗಾಗುತ್ತೆ ಅಂದರೆ, ಈ ಪಾಕಿಸ್ತಾನದಲ್ಲಿ ಉಗ್ರರ ಮನೆಗಳ ಮೇಲೆ, ಮದರಸಾಗಳ ಮೇಲೆ, ಅವ್ರ ಯಾವುದೋ ಮಸೀದಿಗಳ ಮೇಲೆ, ದೊಡ್ಡ ದೊಡ್ಡ ಗ್ರೌಂಡ್ಗಳು, ತರಬೇತಿ ಕೇಂದ್ರಗಳ ಮೇಲೆ, ನರ್ಸರಿಗಳ ಮೇಲೆ ದಾಳಿ ಆಯಿತು. 100 ಜನ ಸತ್ತೋಗಿರ್ಬೋದು. ಈಗ ಸತ್ತೋದ ತಕ್ಷಣ ಉಗ್ರರ ಮನೋಸ್ಥೈರ್ಯ ಕುಸಿದು ಹೋಗ್ಬಿಟ್ಟಿರುತ್ತೆ. ಇನ್ನು ನಮಗೆ ಉಳಿಗಾಲ ಇಲ್ಲ, ಇಲ್ಲಿ ಸರ್ಕಾರ ನಮಗೇನು ಮಾಡಲ್ಲ. ಇನ್ನು ನಾವು ಈ ಸರ್ಕಾರ ಹೇಳಿದಂತೆ ಯಾಕೆ ಕೇಳಬೇಕು? ಪ್ರಾಕ್ಸಿ ವಾರ್ ಯಾಕೆ ಮಾಡಬೇಕು? ನಾವೆಲ್ಲ ಸೈನಿಕ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಸೈನಿಕರ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ನಮಗೆ. ನಾವು ಉಗ್ರರ ವೇಷದಲ್ಲಿ ಹೋಗಬೇಕು. ಪಾಕಿಸ್ತಾನ ಯುದ್ಧ ಮಾಡ್ದಂಗೂ ಇರಬಾರ್ದು, ಯುದ್ಧದ ಪರ್ಪಸ್ ಕೂಡ ಸರ್ವಾಗಬೇಕು. ಈಗ ನೋಡಿದ್ರೆ ನಮ್ಮನ್ನು ಯಾರು ಕೇಳ್ತಾ ಇಲ್ಲ. ಇಲ್ಲಿ ನಮ್ಮ ತ್ಯಾಗ ಬಲಿದಾನಗಳಿಗೆ ಬೆಲೆ ಇದೆಯಾ ಅಂತ ಉಗ್ರಗಾಮಿಗಳು ಯೋಚನೆ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಸರ್ಕಾರ, ಅಲ್ಲಿನ ಮಂತ್ರಿಗಳು, ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೋಗಿ ಉಗ್ರರ ಮನೆಗಳಿಗೆ ಹೋಗಿ ಕೋಟ್ಯಾಂತರ ಪರಿಹಾರ ತೊಗೊಳ್ರಪ್ಪ ಅಂತ ಹೇಳಿದ್ರೆ, ಬರೀ ಆ ಮನೆಗೆ ಕೊಡುವ ಪರಿಹಾರ ಆಗಲ್ಲ ಅದು, ಆ ಮನೆ ಕೊಡ್ತಕ್ಕಂಥ ಪರಿಹಾರ ಆಗಲ್ಲ ಅದು. ಈ ಪರಿಹಾರ ಏನಾಗುತ್ತೆ ಅಂದರೆ, ಉಗ್ರರ ಮನೋಬಲವನ್ನೇ ಜಾಸ್ತಿ ಮಾಡುವಂತಹ, ಇನ್ನಷ್ಟು ಜನ, ಒಂದು ಜನ್ರೇಷನ್ನು ಉಗ್ರತ್ವದ ಕಡೆಗೆ ಮನಸೋಲುವಂತೆ ಮಾಡಬೇಕು, ಅವ್ರು ಆಕರ್ಷಿತರಾಗುವಂತೆ ಮಾಡಬೇಕು. ಆ ಕೆಲಸ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಇಲ್ಲಿ ಒಬ್ಬ ಮಸೂದ್ ಮನೇಲಿ 10 ಜನ ಸತ್ತೋಗ್ಬಿಟ್ರು ಅಂದರೆ 14 ಕೋಟಿ ಕೊಟ್ಟರೆ, ಒಂದು ಫ್ಯಾಮಿಲಿಗೆ 14 ಕೋಟಿಗಿಂತ ಇನ್ನೇನು ಬೇಕು ದುಡ್ಡು? ಇನ್ನೇನು ಬೇಕು? ಇನ್ನೂ 50 ಫ್ಯಾಮಿಲಿ ಇದು ಹೇಳ್ತವೆ, ನಾವೇನೋ ಬೇರೆ ಕೃಷಿ ಕೆಲಸ ಮಾಡ್ತಾ ಇದ್ದೀವಿ, ಇದ್ಯಾಕೋ ವರ್ಕೌಟ್ ಆಗಂಗೆ ಕಾಣಿಸ್ತಾ ಇಲ್ಲ, ನಾನು ಉಗ್ರಗಾಮಿ ಆಗ್ಬಿಡ್ತೀನಿ, ನನಗೂ ದುಡ್ಡು ಕೊಟ್ಬಿಟ್ರಪ್ಪ ನೀವು ಅಂತೇಳಿ ಆ ಫ್ಯಾಮಿಲಿ ಕೇಳುತ್ತವನ್ನ. ಅವನ ಮಸೂದ್ ಜೊತೆಗೆ ಸೇರ್ಕೊಳ್ತಾರೆ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ. 14 ಕೋಟಿ ಒಂದಷ್ಟು ಜನ ಕೊಂಡ್ಕೊಳ್ತಾನೆ. ಇದು ಸರ್ಕಾರದ ಅಧಿಕೃತ ಹಣ. ಇದು 14 ಕೋಟಿ ಅನ್ನೋದು ಅಧಿಕೃತ ಹಣ ಸರ್ಕಾರದಿದು. 14 ಕೋಟಿ ಅನ್ನೋದು ಇದಲ್ಲದೆ ಇವರಿಗೆ ಫಂಡ್ ಇರುತ್ತಲ್ಲ, ದಾನ ಇರುತ್ತಲ್ಲ, ಪೋಷಣೆ ಇರುತ್ತಲ್ಲ, ಅದು ಬೇರೆಯೇ. ಲೆಕ್ಕ ಕೊಡೋಕ್ಕಾಗಲ್ಲ ಅದು. ಸತ್ತೋದ್ರು ಅಂತ ಪರಿಹಾರ ಕೊಟ್ಟಂಗೆ ತೋರಿಸ್ಬೋದು. ಈಗ 19,000 ಕೋಟಿ ಬಂದಿದ್ದು ಪಾಕಿಸ್ತಾನಕ್ಕೆ ಏನಕ್ಕೆ ಅಂದರೆ, ಟೆರರಿಸ್ಟ್ಗಳನ್ನು ಸಾಕಿ ಸಲಹಿ ಅಂತ. ಹಾಗಾದರೆ ಭಾರತ ಏನು ಮಾಡ್ದಂಗಾಯಿತು ಅಂತ ಕೂಡ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಇಲ್ಲಿ ಬಲಿಯಾದಂಥ ಎಲ್ಲ ಉಗ್ರರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಭಾರತದ ದಾಳಿಗೆ 10 ರಿಂದ 14 ಜನ ಮಸೂದ್ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದೇ ಫ್ಯಾಮಿಲಿಗೆ 14 ಕೋಟಿ ಹೋಯಿತು. ಭಯೋತ್ಪಾದಕರು ಮತ್ತು ಅವರ ಕುಟುಂಬಕ್ಕೆ ಹಣ ಸಹಾಯ ಮಾಡಲಾಗಿದೆ. ಇಲ್ಲಿ ಪಾಕಿಸ್ತಾನದ ಪ್ರಧಾನಿ ಕಚೇರಿಯಿಂದ ಪರಿಹಾರ ಘೋಷಣೆ ಆಗಿದೆ. ಇಲ್ಲಿ ಪಾಕ್ ಸರ್ಕಾರದ ಸಹಾಯದಿಂದ ಮಸೂದ್ ಅಜರ್ಗೆ ಭರ್ಜರಿಯಾಗಿ ಹಣ ಕೂಡ ಬಂದಿದೆ.